ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಆಹಾರ ಕಿಟ್ ವಿತರಣೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಸಿಎಸ್ಆರ್ ಕಾರ್ಯಕ್ರಮದ ಅಡಿ ಕೃಷ್ಣಾ ನದಿಯ ಪ್ರವಾಹದಿಂದ ಮುಳುಗಡೆಯಾಗಿರುವ ಮುತ್ತೂರು, ಜಿಂಬಗಿ, ಹಿರೇಪಡಸಲಗಿ, ಹಿಪ್ಪರಗಿ ಮತ್ತು ಮೈಗೂರು ಇನ್ನು ಇತರ ಗ್ರಾಮಗಳ ಒಟ್ಟು 100 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಜಮಖಂಡಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಕಚೇರಿಯಲ್ಲಿ ವಿತರಣೆ ಮಾಡಲಾಯಿತು. ನಮ್ಮ ಕಂಪನಿ ಹೆಸರು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಅಂತ ಕೋಟಕ್ ಬಿಸಿ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 1997 ಇಂದ ಕಂಪನಿ ಸ್ಟಾರ್ಟ್ ಆಗಿ ಇವತ್ತಿಗೆ 26 ವರ್ಷ ಆಯ್ತು. 26 ವರ್ಷದಲ್ಲೂ ಕೂಡ ಸುಮಾರು 13 ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಂದ್ರೆ 13 ಸ್ಟೇಟ್ ಅಲ್ಲಿ ಸಾಲ ಸೌಲಭ್ಯ ಕೊಡೋದು ಆ ಥರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು 20 ಲಕ್ಷ ಜನ ಏನ್ ಮಾಡ್ತಾರೆ, ಹೆಣ್ಮಕ್ಳು ನಮ್ಮ ಸಂಘದಲ್ಲಿ ಮೆಂಬರ್ ಆಗಿ ಲೋನ್ ತಗೊಂಡು ಅವರು ರೀಪೇಮೆಂಟ್ ಮಾಡ್ಕೊಂಡು ನಮ್ ಇಲ್ಲಿ CSR ಪ್ರೋಗ್ರಾಮ್ದಲ್ಲಿ ನಿಮ್ಗೆಲ್ಲ ಕೂಡ ಸಮಸ್ಯೆ ಆಗ್ತಾ ಇತ್ತು. ಅಂದ್ರೆ ಈಗ ಮಳೆ ಪ್ರವಾಹ ಆಗಿರ್ಬೋದು, ನಿಮ್ಗೆಲ್ಲ ಕೂಡ ಅಲ್ಪ ಸ್ವಲ್ಪ ಕೆಲವು ಕಡೆಗೆ ಕೆಲವು ಊರುಗಳಲ್ಲಿ ಪ್ರವಾಹ ಬಂದು ಪ್ರತಿ ವರ್ಷ ಕೂಡ ಆಗ್ತಿದೆ ಅಲ್ವೇನಮ್ಮ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ನಾವು ನಿಮ್ಗೆ ಸಾಲ ಕೊಡೋದು ಅಷ್ಟೇ ಅಲ್ಲ, ಆ ಸಾಲದ ಜೊತೆಗೆ ನಾವೇನ್ ಮಾಡ್ಬೇಕು, ನಿಮ್ ಜೊತೆಗೆ ನಿಂತ್ಕೋಬೇಕು. ನಮ್ ಕೈಲಿ ಸಂಸ್ಥೆ ಕೈಯಿಂದ ಆದಷ್ಟ ಸಹಾಯ ಹಸ್ತನ ನಿಮ್ಗೆ ಚಾಚಬೇಕು ಅನ್ನೋ ಒಂದೇ ಉದ್ದೇಶದಿಂದ CSR ಕಾರ್ಯಕ್ರಮದಲ್ಲಿ ನಾವೇನ್ ಮಾಡ್ತಾ ಇದೀವಿ. ಕೆಲವು ಕಡೆ ಎಲ್ಲ ಈ ಕಡೆ ನಮ್ ಜಮಖಂಡಿ ಆಗಿರ್ಬೋದು, ಮುಧೋಳ ಆಗಿರ್ಬೋದು, ಬನಟ್ಟಿ, ಗೋಕಾಕ್ ಆಗಿರ್ಬೋದು, ಎಲ್ಲಾನು ಕೂಡ ಏನು ಪ್ರವಾಹ ಪೀಡಿತ ಪ್ರದೇಶದಲ್ಲೇ ಇಲ್ಲೆಲ್ಲರೂ ಕೂಡ ನಮ್ಮ ಸದಸ್ಯರಿಗೆ, ನಮ್ಮ ಸಾಲಗಾರ ಸದಸ್ಯರಿಗೆ ಅವ್ರನ್ನ ಕರೆಸಿ ಅವ್ರಿಗೆ ಕಂಪನಿ ಕಡೆಯಿಂದ ಬಂದಿರ್ತಕ್ಕಂಥ ಆದಾಯದಲ್ಲಿ ಅಲ್ಪ ಸ್ವಲ್ಪ ಅವ್ರಿಗೇನು ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋ ಉದ್ದೇಶದಿಂದ ನಿಮ್ಗೆಲ್ಲ ಕೂಡ ಆಹಾರದಲ್ಲಿ ಕಿಟ್ಗಳನ್ನ ಕೊಡ್ತಾ ಇದೀವಿ. ಕೆಲವು ಕಡೆ ಏನ್ ಮಾಡ್ತಾ ಇದೀವಿ, ಕರಾವಳಿ ಸೈಡ್ ಅಂದ್ರೆ ಮಂಗಳೂರು, ಕರಾವಳಿ ಕಡೆ ಎಲ್ಲ ಕೂಡ ಗುಡ್ಡ ಕುಸ್ಕೊಂಡು ಹೋಗಿ ಸರಿನಾ. ಲಾಸ್ಟ್ 2 ವರ್ಷನೂ ಕೂಡ ಕೊಟ್ಟಿದ್ವಿ ಜಮಖಂಡಿಲಿ. ಈ ವರ್ಷನೂ ಕೂಡ ಕೆಲವು ಫಲಾನುಭವಿಗಳಿಗೆ ನಾವೇನ್ ಮಾಡ್ತಾ ಇದೀವಿ, CSR ಕಾರ್ಯಕ್ರಮದಲ್ಲಿ ನಾವು ಸಾಲಗಳನ್ನ ಕೊಡ್ತಾ ಇದೀವಿ ಸರಿನಾ. ಈ CSR ಕಾರ್ಯಕ್ರಮ ನಾವು ಕೊಡೋದು ಅಷ್ಟೇ ಅಲ್ಲ, ನಾವು ನಿಮ್ಗೆ ಏನ್ ತಿಳುವಳಿಕೆ ಹೇಳ್ತಾ ಇದೀವಿ ಅಂತಂದ್ರೆ, ಸಾಲ ಕೊಡ್ತಾ ಇದೀವಿ, ಕಂತು ಕಟ್ಸ್ಕೊತೀವಿ ಸರಿ. ನಮ್ಮ ಈ ತಗೊಂಡ ಸಾಲಗಳನ್ನ ಏನ್ ಮಾಡ್ಬೇಕು, ಆದಾಯ ಬರ್ತಕ್ಕಂಥ ಕಾರ್ಯಗಳಿಗೆ ಉಪಯೋಗ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಏನಂದ್ರೆ, ನೀವು ಸಾಲ ತಗೊಳ್ಳೋದು ಯಾವ್ದೋ ದುರ್ಗಮ್ಮ ಜಾತ್ರೆ ಮಾಡಿದೆ, ದ್ಯಾಮವ್ವನ ಜಾತ್ರೆ ಮಾಡೋದು ಅಷ್ಟೇ ಅಲ್ಲ, ಸಾಲ ತಗೊಂತಕ್ಕಂಥದ್ದು ನೀವೇನ್ ಮಾಡ್ಬೇಕು, ಆದಾಯ ಬರ್ಬೇಕು. ಈಗ ಏನೋ ಟೈಲರಿಂಗ್ ಮಷಿನ್ ಕೆಲಸ ಮಾಡ್ತಾರೆ, ಟೈಲರಿಂಗ್ ಮಷಿನ್ ತಗೊಳ್ಳಿ, ಒಂದು ಎಮ್ಮೆ ತಗೊಳ್ಳಿ, ಒಂದು ಆಡ ತಗೊಳ್ಳಿ, ಅಥವಾ ನಿಮ್ಗೆ ಏನ್ ನಿಮ್ ಯಜಮಾನಗಳಿಗೆ ಕೆಲಸ ಮಾಡ್ತಾರೆ ಅಂತ ಕಾರ್ಯಗಳು ತಗೊಂಡು ಅದನ್ನ ಉಪಯೋಗ ಮಾಡ್ಕೋಬೇಕು, ಅದನ್ನ ಯೂಸ್ ಮಾಡ್ಕೋಬೇಕು. ಅವಾಗ ಏನಾಗತ್ತೆ, ನಿಮ್ಗೆ ಇವತ್ತು 40 ರೂಪಾಯಿ ಸಾಲ ತಗೊಂಡಿದ್ರೆ ಒಂದ್ ತಿಂಗಳು, 2 ತಿಂಗಳು, ಒಂದು 6 ತಿಂಗಳು ಬಿಟ್ಟು ಅದ್ರೂ ಕೂಡ ಏನಾಗುತ್ತೆ, ಒಂದು 50,000 40,000 ಬಂಡವಾಳ ಆಗುತ್ತೆ ಸರಿನಾ. ನಿಮ್ಗೆ ಕಷ್ಟ ಅಂತ ಬಂದಾಗ ಒಂದ್ ನಿಮ್ಮೆ ತಗೊಂಡೋಗ್ಬಿಟ್ಟು ಪ್ಯಾಟಿಂಗ್ ಮಾಡಕ್ಕೆ ಕೂಡ ಒಂದು ಅಲ್ಪ ಸ್ವಲ್ಪ ಏನಾಗುತ್ತೆ, ನಿಮ್ಗೆ ಪ್ರಾಫಿಟ್ ಬಂದೇ ಬರುತ್ತೆ. ಬಟ್ ತಗೊಂಡು ಖರ್ಚು ಮಾಡ್ಕೊಂಡ್ರೆ ಏನಾಗತ್ತೆ ಹೇಳ್ರಿ, ಕಟ್ಟಕ್ಕೆ ಏನಾಗತ್ತೆ, ತ್ರಾಸ ಆಗತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಸಾಲ ತಗೊಂಡ್ ಕಟ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗತ್ತೆ ಅಂತ. ಹೌದೇನಮ್ಮ, ಸಾಲ ತಗೊಂಡು ನೀವು ಒಂದ್ ವೇಳೆ ಲೇಟ್ ಆಗಿ ರೀಪೇಮೆಂಟ್ ಮಾಡ್ರಿ, ಲೇಟ್ ಆಗಿ ದುಡ್ಡನ್ನು ಕಟ್ಟಿದ್ರೆ ಏನಾಗುತ್ತೆ, ನಿಮ್ಮ ಸಿವಿಲ್ ಸ್ಕೋರ್ ಏನಾಗುತ್ತೆ ಹೇಳ್ರಿ. ಏನಾದ್ರು SLC ಓದಿ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ, ಮನೇಲಿ ಇದಾರೆ ಅಂತಂದ್ರೆ ಅಂತವ್ರು ಕೂಡ ನಾವೇನ್ ಮಾಡ್ತಾ ಇದೀವಿ, SSLC ಮುಗಿಸಿದ್ರೆ ಅಂತವ್ರು ಕೂಡ ನಾವು ಕೆಲಸ ಕೊಟ್ಟಿವಿ ಕಂಪ್ನಿಯಲ್ಲಿ ಸರಿನಾ. ಅವ್ರ ಸ್ಟಾರ್ಟಿಂಗ್ ಗೆ ಬಂದ್ಬಿಟ್ಟು 18,000 ಚಿಲ್ಲರೆ ಅವ್ರಿಗೆ ಸಂಬಳ ಇರುತ್ತೆ. ಅವ್ರಿಗೆ ESI ಇರುತ್ತೆ, PF ಇರುತ್ತೆ, ಗ್ರಾಜುಯಿಟಿ ಇರುತ್ತೆ, ಬೋನಸ್ ಇರುತ್ತೆ. ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ 5 ಲಕ್ಷವರೆಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿರ್ತೀವಿ. ನಿಮ್ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ತವ್ರ ಮನೆ ನಿಮ್ಮ ಅಣ್ಣ ತಮ್ಮ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಆಗಿರ್ಬೋದು ಕೂಡ 18 ಮುಗಿಸಿ ಎಷ್ಟಾದ್ರು ಓದಿರ್ಲಿ, ಮುಗಿಸಿ ಕೆಲಸ ಇಲ್ಲ, ನಮ್ಮ ಸಂಬಂಧಿಗಳು ಕೆಲಸ ಇಲ್ಲ ಸರ್, ಕೆಲಸ ಕೊಡಿ ಅಂತ ನಾವ್ ಮಾಡ್ತೀವಿ. ಸಾಲ ಸೌಲಭ್ಯಗಳನ್ನು ಕೂಡ ಪ್ರತಿ ವರ್ಷ ಕೂಡ ಪ್ರವಾಹಗಳು ಜೊತೆ ಈಗ ಕೊಡ್ತೀವಿ. ಮೊನ್ನೆ ಮುಧೋಳದಲ್ಲಿ ಕೂಡ ಸುಮಾರು 70 ಕೊಡ್ತೀವಿ. ಆ ತರ ಗೋಕಾಕು ಬೇರೆ ಪ್ರವಾಹ ಬಂದಿದೆ, ಆ ಕಡೆ ಕರಾವಳಿ ಪ್ರದೇಶ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ನಮ್ಮ ಸಾಲಗಾರ ಪ್ರದರ್ಶನಗಳಿಗೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ನಾವೇನ್ ಮಾಡ್ತಾ ಇದೀವಿ, CSR ಕಾರ್ಯಕ್ರಮದಲ್ಲಿ ಈ ಫುಡ್ ಕಿಟ್ಗಳಾಗಿರ್ಬೋದು, ಅಥವಾ ಅವ್ರ ಮನೆಗಟ್ಟುಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ CSR ನಮಗೆ ಅವ್ರಿಗೆ ಏನ್ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಆ ಸ್ಕೂಲ್ಗಳಿಗೆ ವಾಟರ್ ಫಿಲ್ಟರ್ ಆಗಿರ್ಬೋದು, ಸ್ಕೂಲ್ಗಳಿಗೆ ಚುನಾವಣೆ ಮಾಡ್ತಾ ಇರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಇದರ ಕೆಲಸಗಳನ್ನ ಕಂಪನಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮ ಎಲ್ಲ ಚೆನ್ನಾಗಿ ನೀವು ಸಂಸ್ಥೆಗೆ ತಗೊಂಡ ಸಾಲಗಳನ್ನ ಸರಿಯಾದ ಟೈಮ್ ಕಟ್ಟಿದೆ. ಸುಮಾರು 13 ಸ್ಟೇಟ್ಗಳಲ್ಲಿ ವರ್ಕ್ ಮಾಡ್ತಾ ಇದೀವಿ. ಜೊತೆಗೆ 870 ಬ್ರಾಂಚ್ಗಳಿದಾವೆ, ಅದನ್ನು ಕೂಡ ವರ್ಕ್ ಮಾಡ್ತಾ ಇದೀವಿ. ಈಗ CSR ಪ್ರೋಗ್ರಾಮ್ನಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಪ್ರವಾಹ ಬಂದು ಕೆಲಸ ಮಾಡಕ್ಕಾಗದೆ, ಊರಿಗೆ ಹೋಗ್ಬೇಕಾಗಿದೆ. ಆ ತರ ಸಂದರ್ಭ ಬಂದಾಗ ಅವ್ರಿಗೆ ಸಂಸ್ಥೆ ಕಡೆಯಿಂದ ಏನ್ CSR ಕಾರ್ಯಕ್ರಮದಲ್ಲಿ ಸಂಸ್ಥೆ ಕಡೆಯಿಂದ ಸಂಸ್ಥೆ ಕೈಲಾದಷ್ಟು ಅಂದ್ರೆ ಸಂಸ್ಥೆ ಕಡೆ ಏನ್ ಸಹಾಯ ಹಸ್ತ ಕೊಡ್ಬೇಕಿತ್ತು ಅದನ್ನ ಮುಖಾಂತರ
ಯೋಜನೆ ಸದಸ್ಯನಿಯರಿಗೆ ಹಣಕಾಸಿನ ನಿರ್ವಹಣೆ ಮತ್ತು ಸಾಲ ಸೌಲಭ್ಯಗಳು ಮರುಪಾವತಿ ಬಗ್ಗೆ ತಿಳಿಸಲಾಯಿತು ಹಾಗೂ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಬಾಗಲಕೋಟೆ ವಲಯ ವ್ಯವಸ್ಥಾಪಕರಾದ ಮನೋಹರ್ ಖೋತಾ, ಸಹಾಯಕ ವಲಯ ವ್ಯವಸ್ಥಾಪಕರು ವಿಜಯ ಕಂಬಾಳೆ, ಕ್ಷೇತ್ರ ಕಚೇರಿ ವ್ಯವಸ್ಥಾಪಕರು ಸಂಜು ವಗನವರ, ರಾಘವೇಂದ್ರ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತಿಯಿದ್ದರು. ವರದಿ ಭರತೀಶ ಪಾನಕನವರ, ಜಮಖಂಡಿ.